Welcome to Sankalp Learning Solution. Good afternoon, my dear students. So this is final exam preparation crash course series, which we are going to study. So let's begin with today's topic, real number. So here, this real number, this topic is simplest topic. So we have already studied in the entire year. Okay. So from this topic, so we study prime numbers, composite numbers, and fundamental theorem of arithmetic, and LCM and HCF of numbers. Also, we study the relationship between two numbers and their HCF and LCM. Also, we studied proof for irrational numbers. Okay. So here in this topic, from this topic, total number of questions appeared in the final exam is 3 questions are appeared. So here 1 marks question, 2 marks question. Okay, total number of question is 3. So total marks will be 5. Okay. So ಇಲ್ಲಿ ನಾವೇನ್ ಮಾಡೋಣ, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಯಾವ ರೀತಿ ಕ್ವಶನ್ಸ್ ಗಳು ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಲೆಟ್ಸ್ look at the question number 1. 5 minus root 3 is an A rational number, B irrational number, C integer, D natural number. So ಇಲ್ಲಿ ನಂಬರ್ಸ್ ಅನ್ನ ಒಬ್ಸರ್ವ್ ಮಾಡಿ ಮಕ್ಕಳೇ. ಸೊ ಇಲ್ಲಿ ರ್ಯಾಷನಲ್ ನಂಬರ್ ಅಂದ್ರೆ ಏನು? ಸೊ ನಂಬರ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಎಸ್ ಪಿ ಬೈ ಕ್ಯೂ ಅಲ್ವಾ? ಸೊ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಯನ್ನ ಏನಂತ ಹೇಳ್ತೇವೆ ನಾವು? ರ್ಯಾಷನಲ್ ನಂಬರ್ ಅಂತ ಹೇಳ್ತೇವೆ. ಓಕೆ, ಸೊ ವ್ಯಾಟ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಇರ್ರಾಷನಲ್ ನಂಬರ್. ಸೊ ವಾಟ್ ಈಸ್ ಇರ್ರಾಷನಲ್ ನಂಬರ್? ದಟ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ as the quotient of two integers ಅಲ್ವಾ? ಸೊ ಪಿ ಬೈ ಕ್ಯೂ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗದೆ ಇರುವಂತಹ ನಂಬರ್ ಅನ್ನ ಏನಂತ ಹೇಳ್ತೇವೆ ನಾವು? ಇರ್ರಾಷನಲ್ ನಂಬರ್ ಅಂತ ಹೇಳ್ತೇವೆ. ಸೊ ಫಾರ್ ಎಕ್ಸಾಂಪಲ್ √2, √3, π ಅಲ್ವಾ? ಸೊ ಈ ರೀತಿಯಾಗಿ ಇರುತ್ತೆ. ಸೊ ವಾಟ್ ಈಸ್ ಇಂಟೀಜರ್? ಸಿ. ಸೊ ಇಂಟೀಜರ್, ಸೊ ಹೋಲ್ ನಂಬರ್ಸ್. ಸೊ ಇದು ಏನಾಗಿರುತ್ತೆ? ಇಲ್ಲಿ ನೆಗೆಟಿವ್ ಸೈನು ಇರುತ್ತೆ. ಸೊ ನೆಗೆಟಿವ್ ನಂಬರ್ಸ್ ಇರುತ್ತೆ, ಪಾಸಿಟಿವ್ ನಂಬರ್ಸ್ ಇರುತ್ತೆ ವಿತ್ 0. ಸೊ ಈ ಎಲ್ಲಾ ನಂಬರ್ಸ್ ನ ಗ್ರೂಪ್ ಅನ್ನ ಏನಂತ ಹೇಳ್ತೇವೆ ನಾವು? ಇಂಟೀಜರ್ಸ್ ಅಂತ ಹೇಳ್ತೇವೆ. ಸೊ ಡಿ ನ್ಯಾಚುರಲ್ ನಂಬರ್ಸ್. ಸೊ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಏನ್ ಹೇಳಿ? ಸೊ ಇದು ಸ್ಟಾರ್ಟಿಂಗ್ ಫ್ರಮ್ 1 ಅಪ್ ಟು ಇನ್ಫಿನಿಟಿ ಅಲ್ವಾ? ಸೊ ಓನ್ಲಿ ಪಾಸಿಟಿವ್ ನಂಬರ್ಸ್ ಇರುತ್ತೆ. ಕೊಟ್ಟಿರುವ ಪ್ರಶ್ನೆಯಲ್ಲಿ ನೋಡಿ 5 ಮೈನಸ್ √3 ಇದೆ. ಸೊ ಇಲ್ಲಿ 5 ಏನ್ ಹೇಳಿ? ರ್ಯಾಷನಲ್ ನಂಬರ್. √3 ಏನ್ ಹೇಳಿ? ಇರ್ರಾಷನಲ್ ನಂಬರ್. ಸೊ ಇವುಗಳ ಕಂಪೋಸಿಟ್. ಸೊ ಇವುಗಳ ಡಿಫರೆನ್ಸ್ ಏನಾಗತ್ತೆ? ಯಾವಾಗ್ಲೂ ಇರ್ರಾಷನಲ್ ನಂಬರೇ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಸೊ 5 ಮೈನಸ್ √3 ಈಸ್ ಆನ್ ಇರ್ರಾಷನಲ್ ನಂಬರ್. ಸೊ ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, we'll go to the next question. Second one, rational number in the following is. ಸೊ ಈಗಾಗಲೇ ನಾನು ಹೇಳಿದ್ದೇನೆ ರ್ಯಾಷನಲ್ ನಂಬರ್ ಹೇಗಿರುತ್ತೆ? ಸೊ ಪಿ ಬೈ ಕ್ಯೂ. ಓಕೆ, ಸೊ ಪಿ ಬೈ ಕ್ಯೂ ಅಲ್ಲಿ ವ್ಯಕ್ತಪಡಿಸಬಹುದು ನಾವು. ಅದನ್ನ ನಾವೇನಂತ ಹೇಳ್ತೇವೆ? ರ್ಯಾಷನಲ್ ನಂಬರ್ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ ಅನ್ನ ಒಬ್ಸರ್ವ್ ಮಾಡಿದ್ರೆ, ಸೊ ಬಿ ಏನ್ ಹೇಳಿ? ಇರ್ರಾಷನಲ್ ನಂಬರ್ ಅಲ್ವಾ? ಸೊ ಹಾಗಾಗಿ ಈ ಆಪ್ಷನ್ ರಾಂಗ್. ಸೊ 8 ಮೈನಸ್ √3 ಇದೆ. ಸೊ ಇಲ್ಲಿ 8 ರ್ಯಾಷನಲ್ ನಂಬರ್, √3 ಏನ್ ಹೇಳಿ? ಇರ್ರಾಷನಲ್ ನಂಬರ್. ಸೊ ಡಿಫರೆನ್ಸ್ ಆಫ್ ರ್ಯಾಷನಲ್ ಅಂಡ್ ಇರ್ರಾಷನಲ್ ನಂಬರ್ಸ್ ಏನಾಗಿರುತ್ತೆ? ಆಲ್ವೇಸ್ ಇರ್ರಾಷನಲ್ ನಂಬರ್ಸ್ ಆಗಿರುತ್ತೆ. ಸೊ ಸಿ ಕೂಡ ಸರಿಯಾದ ಆನ್ಸರ್ ಆಗಿರಲ್ಲ. ಸೊ ಡಿ ರ್ಯಾಷನಲ್ ನಂಬರ್ ಅಂಡ್
ಇರ್ಯಾಷನಲ್ ನಂಬರ್. ಸೊ ಇವುಗಳ ಪ್ರಾಡಕ್ಟ್. ಸೊ ಇದು ಕೂಡ ಏನಾಗುತ್ತೆ, ಇರ್ಯಾಷನಲ್ ನಂಬರ್ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ಆಪ್ಷನ್ಸ್ ಸರಿಯಾಗಿಲ್ಲ. ಹಾಗಾದ್ರೆ ರ್ಯಾಷನಲ್ ನಂಬರ್ ಯಾವ್ದಾಯ್ತು ಹೇಳಿ, ಎ ಆಗತ್ತೆ. ಯಾಕಂದ್ರೆ ಸ್ಕ್ವೇರ್ ರೂಟ್ ಆಫ್ 16 ಈಸ್ ಈಕ್ವಲ್ ಟು ಏನ್ ಹೇಳಿ, 4. ಓಕೆ, ಸೊ 4 ಅನ್ನ ನಾವು 4/1 ಅಂದ್ರೆ p/q ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಹಾಗಾಗಿ ರ್ಯಾಷನಲ್ ನಂಬರ್ ಇನ್ ದ ಫಾಲೋವಿಂಗ್ ಈಸ್ ಎ, ರೂಟ್ 16 ಆಗತ್ತೆ ಮಕ್ಕಳೇ. ಓಕೆ, okay, go to the next question. 3, 7 into 11 into 13 plus 13 is an prime number, B, composite number, C, irrational number, D, odd number. So ಇಲ್ಲಿ ಫಸ್ಟ್ ಏನ್ ಮಾಡೋಣ, ಫ್ಯಾಕ್ಟರೈಸ್ ದಿ ಎಕ್ಸ್ಪ್ರೆಷನ್. ಸೊ ಏನಾಗುತ್ತೆ, 7 into 11 into 13 plus 13 ಅಲ್ವಾ. ಸೊ ಈ ಎರಡು ಟರ್ಮ್ ಅಲ್ಲೂ ಏನ್ ಕಾಮನ್ ಇದೆ, 13 ಕಾಮನ್ ಇದೆ. ಸೊ 13 ಅನ್ನ ಹೊರಗಿಟ್ಕೊಂಡ್ರೆ, ಸೊ ಬ್ರಾಕೆಟ್ ಅಲ್ಲಿ 7 into 11 plus 1. ಸೊ ಇದೇನಾಗುತ್ತೆ 13 into, ಸೊ 7 into 11 is 77 plus 1. ಓಕೆ, ಸೊ ಇದೇನಾಗುತ್ತೆ 13 into 78 ಆಗತ್ತೆ. ಓಕೆ, ಸೊ ಇಲ್ಲಿ ಇದು ಕಂಪೋಸಿಟ್ ನಂಬರ್ ಆಗುತ್ತೆ. ಸೊ 13, ಸೊ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಎ ನಂಬರ್ ಎಕ್ಸ್ಪ್ರೆಸ್ ಇಟ್ ಆಸ್ ಪ್ರಾಡಕ್ಟ್ ಆಫ್ ಓನ್ಲಿ ಪ್ರೈಮ್ ನಂಬರ್ಸ್. ಓಕೆ, ಸೊ ಇಲ್ಲಿ ಇದೇನಾಗುತ್ತೆ 13 into 78. ಸೊ ಇದು 13 ಏನಾಗಿದೆ, ಪ್ರೈಮ್ ನಂಬರ್ ಆಗಿದೆ. ಸೊ ಪ್ರೈಮ್ ನಂಬರ್ ಅಂದ್ರೆ ಏನಿರುತ್ತೆ, ನಂಬರ್ ದಟ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್, 1 and themselves ಅಲ್ವಾ. ಸೊ 78 ಏನ್ ಹೇಳಿ, ಕಂಪೋಸಿಟ್ ನಂಬರ್. ಸೊ ಇದನ್ನ ಸ್ಪ್ಲಿಟ್ ಮಾಡಬಹುದು. ಸೊ ಹಾಗಾಗಿ ಈ ಪ್ರೈಮ್ ನಂಬರ್ ಇಂಟು ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ, ಸೊ ಇಂಟು ಪ್ರೈಮ್ ಫ್ಯಾಕ್ಟರ್ಸ್ ಆಗತ್ತಲ್ವಾ. ಸೊ ಮಲ್ಟಿಪ್ಲೈಡ್ ಪ್ರೈಮ್ ಫ್ಯಾಕ್ಟರ್ಸ್ ಏನಾಗತ್ತೆ ಹೇಳಿ, ಕಂಪೋಸಿಟ್ ನಂಬರ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ದಿಸ್ ಗಿವನ್ ನಂಬರ್ ಈಸ್ composite number. So B is the correct option. Okay. Okay, next question ಹೋಗೋಣ. Prime factorization of 91 is. So ಇಲ್ಲಿ 91 ಇನ ಫ್ಯಾಕ್ಟರೈಸೇಷನ್ ನ ಮಾಡಬೇಕು. ಸೊ ಏನಾಗುತ್ತೆ, ಸೊ ಇಲ್ಲಿ the number 91 can be divided by 7 resulting in 13 ಅಲ್ವಾ. So both 7 and 13 are prime numbers. So 7 ಕೂಡ prime number, 13 ಕೂಡ prime number. ಯಾಕಂದ್ರೆ 7 ಕೂಡ 7 ಇಂದ ಮತ್ತು 1 ಇಂದ ಮಾತ್ರ ಡಿವೈಡ್ ಆಗ್ತಾ ಇದೆ. ಸೊ 13 ಕೂಡ ಏನಾಗಿದೆ, 13 ಮತ್ತು 1 ಅದ್ ಬಿಟ್ಟು ಬೇರೆ ಯಾವ ಫ್ಯಾಕ್ಟರ್ ಇಲ್ಲ. ಸೊ ಹಾಗಾಗಿ ಇಲ್ಲಿ 7 into 13 or 13 into 7. ಸೊ ಇದೇನಾಗುತ್ತೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 91 ಆಗತ್ತೆ. ಸೊ ಹಾಗಾಗಿ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿದ್ರೆ, ಸೊ ಬಿ ಏನಾಗುತ್ತೆ, ಕರೆಕ್ಟ್ 13 into 7 ಆಗತ್ತೆ. ಓಕೆ, okay, look at the question number 5. The number of primes between 11 and 20 is. So here the numbers are 11 and 20. So between 11 and 20 means exclusive of endpoints ಅಲ್ವಾ. ಸೊ ಇಲ್ಲಿ 11 ಮತ್ತು 20 ಒಳಗಿರುವಂತದ್ದು ಅಂದ್ರೆ 11 ಮತ್ತು 20 ಅನ್ನ ಬಿಟ್ಟು ಹೇಳ್ತಾ ಇರಬೇಕು. ಸೊ ಹಾಗಾಗಿ ಇಲ್ಲಿ 11 ಮತ್ತು 20 ಒಳಗಿರೋ ನಂಬರ್ಸ್ ಯಾವ್ದಾವ್ದು ಬರುತ್ತೆ, 12, 13, 14, 15, 16, 17, 18 and 19. ಸೊ ಅಲ್ವಾ. ಸೊ ಇಲ್ಲಿ ನಾವು ಪ್ರೈಮ್ ನಂಬರ್ಸ್ ಅನ್ನ ಹುಡುಕ್ಬೇಕು. ಸೊ ಇಲ್ಲಿ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ ಹೇಳಿದೆ ನಾನು, ದೇ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್, 1 and themselves ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ 12 ಏನಾಯ್ತು, ಕಂಪೋಸಿಟ್ ನಂಬರ್ ಆಯ್ತು. ಓಕೆ, ಸೊ ಇಲ್ಲಿ
ಇದಕ್ಕೆ ಎರಡಕ್ಕಿಂತ ಹೆಚ್ಚು ಫ್ಯಾಕ್ಟರ್ಗಳು ಇವೆ ಅಲ್ವಾ. ಸೊ ಹಾಗಾಗಿ ಇದು ಕಂಪೋಸಿಟ್ ನಂಬರ್. ಸೊ 13 ಏನಾಗುತ್ತೆ, ಪ್ರೈಮ್ ನಂಬರ್ ಆಗುತ್ತೆ. ಎಸ್, 14 ಕಂಪೋಸಿಟ್ ನಂಬರ್, 15 ಕಂಪೋಸಿಟ್ ನಂಬರ್, 16 ಕಂಪೋಸಿಟ್ ನಂಬರ್, 17 ಪ್ರೈಮ್ ನಂಬರ್, ಸೊ 18 ಕಂಪೋಸಿಟ್ ನಂಬರ್. ಸೊ ಇದಕ್ಕೆ ಏನಾಗಿದೆ, ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ ಅಲ್ವಾ. ಸೊ 19 ಪ್ರೈಮ್ ನಂಬರ್ಸ್. ಹಾಗಾದ್ರೆ 11 and 20 ಒಳಗಡೆ ನಮ್ಗೆ ಎಷ್ಟು ಪ್ರೈಮ್ ನಂಬರ್ ಸಿಕ್ತು, 3 ಪ್ರೈಮ್ ನಂಬರ್ ಸಿಕ್ತು ಅಲ್ವಾ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ ಮಕ್ಕಳೇ, ಬಿ. ಓಕೆ, 3 ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ 1 to 20 ಒಳಗಡೆ ಇರುವಂತಹ ಪ್ರೈಮ್ ನಂಬರ್ಸ್ ಅನ್ನ ಕೇಳ್ಬೋದು, ಅಥವಾ 1 to 100 ನಂಬರ್ಸ್ ಅಲ್ಲಿ ಇರುವಂತಹ ಪ್ರೈಮ್ ನಂಬರ್ಸ್ ಅನ್ನ ಕೇಳ್ಬೋದು ಮಕ್ಕಳೇ. ಸೊ ನೀವು ಅಲ್ಲಿ ತನಕ ನೋಡಿಟ್ಕೊಳ್ಬೇಕಾಗತ್ತೆ. ಓಕೆ, ಸಿಮಿಲರ್ ಕ್ವಶನ್ಸ್. ಸೊ ಒಂದ್ ಕ್ವಶನ್ ಅನ್ನ ಯಾವ್ಯಾವ ರೀತಿಯಲ್ಲಿ ಕೇಳ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 6. The LCM of 2 and 3 is. So ಇಲ್ಲಿ LCM, so least common multiple. So ಇಲ್ಲಿ the least common multiple of 2 number is the smallest number that is multiple of both. So ಇಲ್ಲಿ ಎರಡರಲ್ಲೂ ಕಾಮನ್ ಆಗಿರ್ಬೇಕು. ಸೊ ಲೀಸ್ಟ್ ನಂಬರ್. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಆಫ್ 4. ಸೊ ಯಾವ್ದು ಬರುತ್ತೆ ಮಲ್ಟಿಪಲ್ ಆಫ್ 4, 8, 12, 16, 20, 24. ಸೊ ಮಲ್ಟಿಪಲ್ ಆಫ್ 5. ಸೊ ಇಲ್ಲಿ 4 ಮತ್ತೆ 5 ನ LCM ನೋಡ್ತಾ ಇದ್ದೇವೆ ನಾವು. ಸೊ 5, 10. ಸೊ ಜಸ್ಟ್ ಟೇಬಲ್ಸ್ ಅನ್ನ ನೋಡ್ತಾ ಹೋಗೋದಷ್ಟೇ. 5 1s 5, 5 2s 10, 5 3s 15, 5 20, 25. ಸೊ ಓಕೆ, ಸೊ ಇದಿಷ್ಟು ಏನಾಯ್ತು, ಮಲ್ಟಿಪಲ್ಸ್ ಆಫ್ 5 ಆಯ್ತು. ಸೊ ನಮ್ಗೆ ಏನ್ ಬೇಕಾಗಿದೆ, ಇಲ್ಲಿ ಈ ಎರಡು ನಂಬರ್ಸಿನ LCM ಬೇಕು. ಹಾಗಾದ್ರೆ ಈ ಎರಡು ನಂಬರ್ಸ್ ಅಲ್ಲಿ ಕಾಮನ್ ಆಗಿರೋದು ಯಾವ್ದಿದೆ, 20 ಅಲ್ವಾ. ಸೊ ಲೀಸ್ಟ್ ಇರ್ಬೇಕು, ಫಸ್ಟ್ ಸಿಗ್ತಾ ಇರ್ಬೇಕು. ಸೊ ಎರಡರಲ್ಲೂ ಕಾಮನ್ ಆಗಿರ್ಬೇಕು. ನೋಡಿ ಇಲ್ಲಿ 4 1sದಲ್ಲಿ 30 ಬರುತ್ತೆ, 5 1sದಲ್ಲೂ ಕೂಡ 30 ಬರುತ್ತೆ. ಸೊ ಎರಡರಲ್ಲೂ ಕಾಮನ್ ಇದೆ, 20ನೂ ಕಾಮನ್ ಇದೆ, 30ನೂ ಕಾಮನ್ ಇದೆ. ಬಟ್ ಇಲ್ಲಿ ಏನು LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ, ಸೊ ಎರಡರಲ್ಲೂ ಕಾಮನ್ ಆಗಿರ್ಬೇಕು, ಲೀಸ್ಟ್ ಆಗಿರ್ಬೇಕು, ಫಸ್ಟ್ ಸಿಗ್ತಾ ಇರ್ಬೇಕು. ಓಕೆ, ಸೊ ಯಾವ್ದಾಯ್ತು ಹಾಗಾದ್ರೆ 20 ಅಲ್ವಾ. ಸೊ ಹಾಗಾಗಿ ಇಲ್ಲಿ LCM ಆಫ್ 4 and 5 is 20 ಫಾರ್ ಎಕ್ಸಾಂಪಲ್. ಇಲ್ಲಿ 2 and 3 ಅದನ್ನ ಕೊಟ್ಟಿದ್ದಾರೆ. ಸೊ ಹೇಳ್ಬೋದಾ. ಸೊ ಇಲ್ಲಿ 2 ಮಲ್ಟಿಪಲ್ಸ್ ಯಾವ್ಯಾವ್ದು, 2, 4, 6, 8, 10 so on. 3 ಮಲ್ಟಿಪಲ್ಸ್ ಆಫ್ 3 ಯಾವ್ದಾಗತ್ತೆ, 3, 6, 9, 12, 15 so on ಅಲ್ವಾ. ಸೊ ಇಲ್ಲಿ ಎರಡರಲ್ಲೂ ಕಾಮನ್ ಆಗಿರುವಂತದ್ದು, ಲೀಸ್ಟ್ ಇರುವಂತದ್ದು. ಸೊ ಯಾವುದು, 6 ಅಲ್ವಾ. ಸೊ 6 ಏನಾಗುತ್ತೆ, ಎರಡರಲ್ಲೂ ಇದೆ. ಸೊ ಇಲ್ಲಿ 2 ಅಲ್ಲಿ 18 ಇದೆ, 3 ಅಲ್ಲೂ ಕೂಡ 18 ಇದೆ. ಬಟ್ ಇದು ಲೀಸ್ಟ್ ಅಲ್ಲ. ಸೊ ನಮ್ಗೆ ಫಸ್ಟ್ ಯಾವ ಸಿಗತ್ತಲ್ವಾ, ಸೊ ಅದೇ ಏನಾಗುತ್ತೆ, 2 and 3 ನ LCM ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ LCM ಆಫ್ 2 and 3 are 6. So D is the correct option. Okay. Look at the question number 7. The HCF of 3 and 5 is. So ಇಲ್ಲಿ LCM ಅನ್ನ ನೋಡಿದೀರಾ, ಈಗ HCF ಅನ್ನ ನೋಡೋಣ. ಸೊ ಇದು ಎರಡು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೋಡಿ. HCF ಅಂದ್ರೆ ಏನು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಓಕೆ, ಸೊ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 2 numbers is the largest number that is a factor of both. Okay, ಸೊ ಇಲ್ಲಿ ಲಾರ್ಜೆಸ್ಟ್ ಆಗಿರ್ಬೇಕು. ಸೊ ಎರಡರಲ್ಲೂ ಕಾಮನ್ ಆಗಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ 24 and 36 ನ LCM HCF ಅನ್ನ ನೋಡ್ಬೇಕು ನಾವು. ಸೊ ಇಲ್ಲಿ 24 ಯಾವ್ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ಬರಿತಾ ಹೋಗ್ಬೇಕು. ಸೊ 1, 2, 3, 4, 6, 12, ಸೊ 18 ಅಲ್ಲ 24. ಸೊ ಇಷ್ಟರಲ್ಲಿ 24 ಬರುತ್ತೆ. ಅದೇ ರೀತಿ ಫ್ಯಾಕ್ಟರ್ಸ್ ಆಫ್ 36 ಯಾವ್ಯಾವುದು, 1, 2, 3, 4, 6, 12, 18 and 36. ಓಕೆ, ಸೊ ಇವುಗಳ ಫ್ಯಾಕ್ಟರ್ಸ್ ಅನ್ನ ಬರ್ಕೊಳ್ಬೇಕು. ಸೊ ಎರಡರಲ್ಲೂ ನಮ್ಗೆ ಏನಿರ್ಬೇಕು, ಕಾಮನ್ ಆಗಿರ್ಬೇಕು. ಸೊ ಲಾರ್ಜೆಸ್ಟ್ ನಂಬರ್ ಆಗಿರ್ಬೇಕು. ಸೊ ಯಾವ್ದಿದೆ, 12 ಅಲ್ವಾ. ಸೊ ಎರಡರಲ್ಲೂ ಕಾಮನ್ ಆಗಿದೆ, ಲಾರ್ಜೆಸ್ಟ್ ಆಗಿದೆ. ಸೊ ಇಲ್ಲಿ 1 ಇದೆ, ಇಲ್ಲೂ ಕೂಡ 1 ಇದೆ.
2 ಇದೆ, ಇಲ್ಲೂ ಕೂಡ 2 ಇದೆ. ಬಟ್ ಇಲ್ಲಿ ಎರಡರಲ್ಲೂ ಕಾಮನ್ ಆಗಿರುವಂತದ್ದು ಲಾರ್ಜೆಸ್ಟ್ ಆಗಿರುವಂತದ್ದು ಏನಾಗಿರುತ್ತೆ, ಈ ಎರಡು ನಂಬರಿನ HCF ಆಗಿರುತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ 24 and 36 ಇನ HCF ಏನಾಗತ್ತೆ ಹೇಳಿ, 12 ಆಗತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಕೇಳಿರೋದು 3 and 5. ಓಕೆ, ಸೊ ಇಲ್ಲಿ 3 ಏನ್ ಹೇಳಿ, ಪ್ರೈಮ್ ನಂಬರ್ ಅಲ್ವಾ. ಸೊ ಪ್ರೈಮ್ ನಂಬರ್ ಅಂದ್ರೆ ಹೇಗಿರುತ್ತೆ, ಪ್ರೈಮ್ ನಂಬರಿಗೆ ಫ್ಯಾಕ್ಟರ್ಸ್ ಹೇಗಿರುತ್ತೆ, ಸೊ 1 ಮತ್ತು ಅದೇ ಸಂಖ್ಯೆಯಿಂದ ಏನಾಗ್ತಾ ಇರುತ್ತೆ, ಡಿವೈಡ್ ಆಗ್ತಾ ಇರುತ್ತೆ. ಹಾಗಾಗಿ ಇದರ ಫ್ಯಾಕ್ಟರ್ಸ್ ಯಾವ್ದಾಯ್ತು ಹೇಳಿ, 1 and 3 ಅಲ್ವಾ. ಸೊ ಅದೇ ರೀತಿ 5. ಸೊ 5 ನ ಫ್ಯಾಕ್ಟರ್ಸ್ ಯಾವ್ದಾಗುತ್ತೆ, 1 and 5 ಅಲ್ವಾ. ಸೊ ಇದು ಎರಡು ಏನ್ ಹೇಳಿ, ಪ್ರೈಮ್ ನಂಬರ್ಸ್. ಸೊ ಇಲ್ಲಿ they have only 2 factors, 1 and themselves. ಓಕೆ, ಸೊ ಹಾಗಾದ್ರೆ ಈ ಎರಡು ನಂಬರ್ಸಿನ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಎರಡರಲ್ಲೂ ಇರಬೇಕು, ಹೈಯೆಸ್ಟ್ ಆಗಿರ್ಬೇಕು. ಸೊ ಯಾವ್ದಾಯ್ತು ಹೇಳಿ, 1 ಅಲ್ವಾ. ಸೊ ಎರಡರಲ್ಲೂ ಇದೆ, ಕಾಮನ್ ಆಗಿದೆ. ಹಾಗಾದ್ರೆ ಇಲ್ಲಿ ದ ಗಿವನ್ ನಂಬರ್ 3 and 5, ಸೊ ದ HCF ಈಸ್ 1. ಓಕೆ, ಸೊ A is the correct option ಆಗತ್ತೆ ಮಕ್ಕಳೇ. ಓಕೆ, okay, next ಪ್ರಶ್ನೆಗೆ ಹೋಗೋಣ. Look at the question number 8. The HCF of any two consecutive natural number is. ಸೊ ಇಲ್ಲಿ ಕಾನ್ಸಿಕ್ಯೂಟಿವ್ ಏನ್ ಹೇಳುತ್ತೆ, ಸೊ ಕ್ರಮಾನುಗತ, ಸೊ ಕಂಟಿನ್ಯೂಸ್ ಆಗಿರೋದು 2, 3, 4, 5 ಈ ರೀತಿ. ಓಕೆ, ಸೊ ಇಲ್ಲಿ ಈ ಎರಡು ಕಾನ್ಸಿಕ್ಯೂಟಿವ್ ನಂಬರಿನ HCF ಏನ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ 1 and 2 or 3 and 4. ಸೊ ಈ ಎರಡು ನಂಬರಿನ HCF. ಸೊ ಇಲ್ಲಿ 3 ಪ್ರೈಮ್ ನಂಬರ್. ಸೊ ಇದರ ಫ್ಯಾಕ್ಟರ್ಸ್ ಏನ್ ಹೇಳಿ, 1 and 3 ಅಲ್ವಾ. 4, ಸೊ ಇದು ಕಂಪೋಸಿಟ್ ನಂಬರ್. ಸೊ ಇದಕ್ಕೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇದೆ. ಸೊ ಫ್ಯಾಕ್ಟರ್ಸ್ ಏನಾಗುತ್ತೆ, 1, 2 ಇಂದ ಡಿವೈಡ್ ಆಗತ್ತೆ, ಮತ್ ಅದೇ ಸಂಖ್ಯೆ 4 ಇಂದ ಕೂಡ ಡಿವೈಡ್ ಆಗತ್ತೆ. ಹಾಗಾದ್ರೆ ಈ ಕಾನ್ಸಿಕ್ಯೂಟಿವ್ ನಂಬರಿನ HCF ಏನಾಗತ್ತೆ ಮಕ್ಕಳೇ, 1. ಯಾಕೆ ಹೇಳಿ, ಎರಡರಲ್ಲೂ ಇರಬೇಕು, ಹೈಯೆಸ್ಟ್ ಆಗಿರ್ಬೇಕು, ಕಾಮನ್ ಆಗಿರ್ಬೇಕು. ಸೊ ಯಾವ್ದಾಯ್ತು, 1 ಆಯ್ತು. ಅಂದ್ರೆ ಏನ್ ಹೇಳ್ಬೋದು, ಯಾವಾಗ್ಲೂ ಎರಡು ಕಾನ್ಸಿಕ್ಯೂಟಿವ್ ನಂಬರಿನ HCF ಯಾವಾಗ್ಲೂ ಏನಾಗಿರತ್ತೆ ಹೇಳಿ, 1 ಆಗಿರತ್ತೆ. ಬೇಕಾದ್ರೆ ಎಷ್ಟೇ ದೊಡ್ಡ ಸಂಖ್ಯೆಯನ್ನು ಬೇಕಾದ್ರೂ ಕೊಡ್ಲಿ. ಸೊ 98 and 99. ಸೊ 98 and 99 ಇನ HCF ಏನು ಅಂತ ಕೇಳ್ತಾರೆ. ಸೊ ಆಗ ನೀವು ಇದನ್ನೆಲ್ಲ ಫ್ಯಾಕ್ಟರ್ಸ್ ನೋಡೋ ಅವಶ್ಯಕತೆನೇ ಇಲ್ಲ. ಸೊ ಈಸಿ ಆಗಿ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ಸೊ ಇದು 98 and 99 ಏನ್ ಹೇಳಿ, ಕಾನ್ಸಿಕ್ಯೂಟಿವ್ ನಂಬರ್. ಸೊ ಹಾಗಾಗಿ HCF ಎಷ್ಟು ಬರುತ್ತೆ, 1 ಬರುತ್ತೆ. ಸೊ 45 and 46. ಸೊ HCF of 45 and 46 is 1. ಸೊ ಯಾಕಂದ್ರೆ ಇದು ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್. ಸೊ ಇಂತಹ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಅನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 9. ದಿ HCF of any two prime number is. ಸೊ ಇಲ್ಲಿ ನಾವು ಎರಡು ಸಂಖ್ಯೆಯ HCF ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆ ಎರಡು ಸಂಖ್ಯೆಗಳು ಹೇಗಿರ್ಬೇಕು, ಪ್ರೈಮ್ ನಂಬರ್ಸ್ ಆಗಿರ್ಬೇಕು. ಓಕೆ, ಸೊ ಇಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ನಿಮ್ಗೆ HCF ಅನ್ನೋದು ಗೊತ್ತಿರ್ಬೇಕು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅನ್ನೋದು ಕೂಡ ತಿಳ್ಕೊಂಡಿರ್ಬೇಕು ಮಕ್ಕಳೇ. ಸೊ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ ಹೇಳಿ, ನಂಬರ್ಸ್ ದಟ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಓಕೆ, ಸೊ 1 and themselves. ಹಾಗಾದ್ರೆ 1 ಪ್ರೈಮ್ ನಂಬರ್ ಆಗತ್ತಾ, 1 ಯಾವಾಗ್ಲೂ ಪ್ರೈಮ್ ನಂಬರ್ ಅಲ್ಲ. ಸೊ 1 ಅನ್ನ ಹೊರತುಪಡಿಸಿ ಅಂದ್ರೆ 2, 3, 4, ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಸೊ 1 ಪ್ರೈಮ್ ನಂಬರ್ ಅಂತ ಕೇಳ್ತಾ ಇರ್ತಾರೆ. ಸೊ 1 ಯಾವಾಗ್ಲೂ ಪ್ರೈಮ್ ನಂಬರ್ ಅಲ್ಲ. ಓಕೆನಾ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, HCF of any two prime numbers. ಸೊ ಫಾರ್ ಎಕ್ಸಾಂಪಲ್ 2 and 3. ಸೊ ಇಲ್ಲಿ 2 ಪ್ರೈಮ್ ನಂಬರ್, 3 ಪ್ರೈಮ್ ನಂಬರ್. ಹಾಗಾದ್ರೆ ಇವುಗಳ HCF ಏನ್ ಬರುತ್ತೆ, ಸೊ 2 and 3 ಇದು HCF ಏನಾಗುತ್ತೆ, 1 ಬಂದ್ಬಿಡತ್ತೆ. ಸೊ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ, ಯಾಕಂದ್ರೆ 2 ಮತ್ತು 3 ಏನ್ ಹೇಳಿ, ಕಾನ್ಸಿಕ್ಯೂಟಿವ್ ನಂಬರ್. ಈಗಾಗಲೇ ನೋಡ್ಬಿಟ್ರಿ, ಅದಾಗ ಗೊತ್ತಾಗಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಅಂದ್ಬಿಡ್ತೀರಾ 2 and 3 ದ HCF 1 ಅಂತ. ಬಟ್ ನಾನು ಇನ್ನೊಂದು ಉದಾಹರಣೆಯನ್ನ ನೋಡ್ತೇನೆ. 7 and 9.
ಸೊ 7 ಪ್ರೈಮ್ ನಂಬರು, 9 ಪ್ರೈಮ್ ನಂಬರ್. ಹಾಗಾದ್ರೆ 7 and 9 HCF ಏನ್ ಬರುತ್ತೆ? ಸೊ ಫ್ಯಾಕ್ಟರ್ಸ್ ಆಫ್ 7 ಏನ್ ಹೇಳಿ? 1 and 7 ಅಲ್ವಾ? ಸೊ ಯಾಕಂದ್ರೆ ಇದು ಪ್ರೈಮ್ ನಂಬರ್. 9, ಸೊ ವಾಟ್ ಈಸ್ ದಿ HCF ಆಫ್ 9? 1 and themselves 9. ಹಾಗಾದ್ರೆ ಇಲ್ಲಿ ಈ ಎರಡು ಪ್ರೈಮ್ ನಂಬರಿನ HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಎರಡರಲ್ಲೂ ಕಾಮನ್ ಆಗಿರ್ಬೇಕು, ಹೈಯೆಸ್ಟ್ ಆಗಿರ್ಬೇಕು. ಯಾವ್ದಾಯ್ತು? 1 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ HCF ಆಫ್ ಎನಿ ಟೂ ಪ್ರೈಮ್ ನಂಬರ್ ಈಸ್ ಈಕ್ವಲ್ ಟು 1. ಸೊ ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಹಾಗಾದ್ರೆ ಇಲ್ಲಿ ನೀವು ಎರಡು ಅಂಶವನ್ನ ಅರ್ಥ ಮಾಡ್ಕೊಂಡ್ರಿ. ಏನು? HCF ಆಫ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ನ ಏನ್ ಬರುತ್ತೆ? 1 ಬರುತ್ತೆ. ಹಾಗೆ HCF ಆಫ್ ಎನಿ ಟೂ ಪ್ರೈಮ್ ನಂಬರ್ಸ್ ಕೂಡ ಏನಾಗುತ್ತೆ ಹೇಳಿ? 1 ಬರ್ತಾ ಇರತ್ತೆ. ಓಕೆ, ಸೊ ನೀವು ತಕ್ಷಣ HCF ನ ಎರಡು ಪ್ರೈಮ್ ನಂಬರ್ಸ್ ಅನ್ನ ಕೊಟ್ಬಿಟ್ರೆ 1 ಮಾರ್ಕ್ಸ್ ಏನಾದ್ರೂ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ 1 ಅಂತ ಬರ್ಬಿಡ್ಬೋದು. ಓಕೆ, ಸರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 10. ಇಫ್ A and B are co-primes, then their HCF is. ಸೊ ಇಲ್ಲಿ ನೀವು HCF ಅನ್ನ ತಿಳ್ಕೊಂಡಿರ್ಬೇಕು, co-primes ಅಂದ್ರೆ ಏನು ಅನ್ನೋದು ಗೊತ್ತಿರ್ಬೇಕು. ಸೊ ಇಲ್ಲಿ HCF ಅನ್ನ ಗೊತ್ತಿದೆ, HCF ಅಂದ್ರೆ ಏನು ಅನ್ನೋದು ತಿಳ್ಕೊಬಿಟ್ರಿ. ಈಗ ವಾಟ್ ಇಸ್ co-primes? ಸೊ co-prime numbers, two numbers are said to be co-prime if they have no common factor other than 1. ಸೊ ಇಲ್ಲಿ ನೋಡಿ 4 and 9. ಸೊ ಇದನ್ನ ನಾನು co-primes ಅಂತ ಹೇಳ್ತೇನೆ. ಸೊ ನೀವು ಹೇಳ್ಬೋದು, ಮ್ಯಾಮ್ ಈ 4 ಅನ್ನೋದು ಕಂಪೋಸಿಟ್ ನಂಬರ್, 9 ಕಂಪೋಸಿಟ್ ನಂಬರ್, ಇದು ಹೇಗೆ co-prime ನಂಬರ್ ಆಯ್ತು ಅಂತ. ಬಟ್ ಇಲ್ಲಿ ಏನ್ ಹೇಳ್ತೇವೆ, co-prime ನಂಬರ್ಸ್ ಹೇಗಿರತ್ತಂದ್ರೆ, ಸೊ 4, ಸೊ ಇದರ ಫ್ಯಾಕ್ಟರ್ಸ್ ಏನ್ ಹೇಳಿ? 1, 2, 4 ಅಲ್ವಾ? ಅದೇ ರೀತಿಯಾಗಿ 9, ಸೊ ಇದರ ಫ್ಯಾಕ್ಟರ್ಸ್ ಏನ್ ಹೇಳಿ? 1, 3, 9. ಓಕೆ, ಸೊ ಇದು ಕಂಪೋಸಿಟ್ ನಂಬರು. ಬಟ್ ಈ ನಂಬರಿನ HCF ಏನಾಗ್ತಾ ಇರತ್ತೆ? 1 ಬರ್ತಾ ಇರತ್ತೆ. ಅಂದ್ರೆ ಈ co-prime ನಂಬರ್ಸ್ ಅಲ್ಲಿ ಏನಾಗ್ತಾ ಇರತ್ತೆ? ದೇ ಹ್ಯಾವ್ ನೋ ಕಾಮನ್ ಫ್ಯಾಕ್ಟರ್ ಅದರ್ ದ್ಯಾನ್ 1. ಸೊ ಈ ಎರಡು ನಂಬರ್ಸ್ ನ ಜೊತೆ ಮಾಡಿದಾಗ ಅವುಗಳ ಫ್ಯಾಕ್ಟರ್ಸ್ ಅನ್ನ ನೋಡಿದಾಗ ಆ ಎರಡು ನಂಬರಿನ ಫ್ಯಾಕ್ಟರ್ಸ್ ಗಳಲ್ಲಿ ಒಂದನ್ನ ಬಿಟ್ಟು ಬೇರೆ ಯಾವ ಕಾಮನ್ ಫ್ಯಾಕ್ಟರ್ಸ್ ಇರೋದಿಲ್ಲ ಮಕ್ಕಳೇ. ಸೊ ಅಂತಹ ನಂಬರಿನ ಅಂತಹ ಸಂಖ್ಯೆಗಳ ಜೋಡಿಗಳನ್ನ ಏನಂತ ಹೇಳ್ತೇವೆ ನಾವು? co-primes ಅಂತ ಹೇಳ್ತೇವೆ. ಸೊ ನೋಡಿ 2 and 3. ಸೊ ದೀಸ್ ಆರ್ ದಿ co-primes. ಯಾಕಂದ್ರೆ 2 and 3 ಸೊ ಇಂಡಿವಿಜುವಲ್ ಆಗು ಕೂಡ ಅದು ಪ್ರೈಮ್ ನಂಬರ್, ಸೊ ಜೊತೆಯಾಗಿ ಏನಾಗುತ್ತೆ? ಅದು co-prime ನಂಬರ್ ಆಗುತ್ತೆ. ಯಾಕಂದ್ರೆ 2 ಮತ್ತು 3ಕ್ಕೆ ಒಂದನ್ನ ಬಿಟ್ಟು ಬೇರೆ ಯಾವ ಕಾಮನ್ ಫ್ಯಾಕ್ಟರ್ ಇಲ್ಲ ಮಕ್ಕಳೇ. ಹಾಗೆ 4 and 9. ಸೊ 4 ಮತ್ತು 9 ಅನ್ನ ಇಂಡಿವಿಜುವಲ್ ಆಗಿ ಇದನ್ನ ಕಂಪೋಸಿಟ್ ನಂಬರ್ ಅಂತ ಹೇಳ್ತೇವೆ. ಬಟ್ ಅದನ್ನ ಜೊತೆಯಾಗಿ ಏನ್ ಹೇಳ್ತೇವೆ? co-prime ನಂಬರ್ಸ್ ಅಂತ ಹೇಳ್ತೇವೆ. ಯಾಕಂದ್ರೆ ಈ ಎರಡು ನಂಬರಿಗೆ ಒಂದನ್ನ ಹೊರತುಪಡಿಸಿ ಯಾವುದೇ ಫ್ಯಾಕ್ಟರ್ಸ್, ಕಾಮನ್ ಫ್ಯಾಕ್ಟರ್ಸ್ ಇರೋದಿಲ್ಲ ಮಕ್ಕಳೇ. ಓಕೆ, ಸೊ ಹಾಗಾದ್ರೆ ಇಲ್ಲಿ A and B ಆರ್ co-primes. ಸಪೋಸ್ A ಮತ್ತು B ಗಳು co-primes ಆದ್ರೆ ಅದರ HCF ಏನಾಗಿರುತ್ತೆ ಹೇಳಿ? 1 ಆಗಿರುತ್ತೆ. ಓಕೆ, ಸೊ ಈಗಾಗಲೇ ನೋಡಿದ್ವಿ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಏನಾಯ್ತು ಹೇಳಿ? ಸಿ ಆಯ್ತು ಮಕ್ಕಳೇ. ಓಕೆ, 1. ಓಕೆ, ಸೊ ಇಲ್ಲಿ ಯಾವುದೇ ಎರಡು ನಂಬರ್ಸ್ ನ ಕೊಟ್ಟು ಇದರ co-primes ಹೇಗಿರತ್ತೆ ಅಂತ ಕೇಳಿದ್ರೆ, ಸೊ ಮೇನ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಸೊ co-primes ಗೆ ಒಂದನ್ನ ಹೊರತುಪಡಿಸಿ ಯಾವುದೇ ಕಾಮನ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಓಕೆ, ಸರಿ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 11. ದಿ HCF ಆಫ್ 5^2 into 2 and 2^5 into 5 ಈಸ್. ಆಪ್ಷನ್ ಅನ್ನ ನೋಡಿ. ಸೊ ಇಲ್ಲಿ ನಾವು HCF ಅನ್ನ ನೋಡ್ಬೇಕು, ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ನೋಡ್ಬೇಕು ಈ ಎರಡು ನಂಬರ್ ಅಲ್ಲಿ. ಸೊ ಇಲ್ಲಿ ಏನ್ ಮಾಡಿದ್ದಾರೆ? ಫ್ಯಾಕ್ಟರೈಸ್ ಮಾಡಿ ಕೊಟ್ಟಿದ್ದಾರೆ. ಸೊ ಕಂಪೋಸಿಟ್ ನಂಬರ್ ಕೊಟ್ಟಿಲ್ಲ, ಕಂಪೋಸಿಟ್ ನಂಬರ್ ಅನ್ನೇ ಪ್ರೈಮ್ ಫ್ಯಾಕ್ಟರಿನ ಮಲ್ಟಿಪಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಈ ಎರಡು ನಂಬರಿನ HCF ಅನ್ನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ನೋಡ್ಬೇಕು. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ನೋಡ್ಬೇಕು ಅಂದ್ರೆ, ಸೊ ಲೋವೆಸ್ಟ್ ಪವರ್ ಆಫ್ 2 ಪ್ರೆಸೆಂಟ್ ಇರೋದನ್ನ ನೋಡ್ಬೇಕು. ಎರಡರಲ್ಲೂ
ಲೋಯೆಸ್ಟ್ ಪವರ್ ಆಫ್ 2 ಪ್ರೆಸೆಂಟ್ ಇನ್ ಬೋತ್ ನಂಬರ್ಸ್. ಯಾವುದು? 2:1. ಸೊ ಎರಡರಲ್ಲೂ ಕಾಮನ್ ಇದೆ, ಸೊ ಹೈಯೆಸ್ಟ್. ಸೊ ಇಲ್ಲಿ ಏನಾಯ್ತು? 2. ಇಲ್ಲಿ 2:5 ಇದೆ, ಬಟ್ ಇಲ್ಲೇನಿದೆ? 2:1 ಇದೆ. ಸೊ ಹಾಗಾಗಿ ಎರಡರಲ್ಲೂ ಕಾಮನ್ ಆಗಿರೋದನ್ನ ತಗೊಳ್ಬೇಕು. ಹಾಗಾಗಿ ಏನಾಯ್ತು? ದ ಲೋವೆಸ್ಟ್ ಪವರ್ ಆಫ್ 2 ಪ್ರೆಸೆಂಟ್ ಇನ್ ಬೋತ್ ನಂಬರ್ ಇಸ್ 2:1. ಸೊ ದ ಲೋವೆಸ್ಟ್ ಪವರ್ ಆಫ್ 5 present in both the number is 5:1. Okay. So ಹಾಗಾದ್ರೆ HCF of 2 number is 2:1 into 5:1. Okay. So otherwise 2 into 5. So ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ ಮಕ್ಕಳೇ? A. Okay. 2 into 1 ಆಗತ್ತೆ. So ನೆಕ್ಸ್ಟ್ ಪ್ರಶ್ನೆ ಹೋಗೋಣ. Look at the question number 12. Okay, look at the question number 12. The LCM of A and 18 is 36 and HCF of A and 18 is 2. The value of A is. So here we use the relationship between LCM and HCF. Okay, so in ಹೇಳುತ್ತೆ the product of least common multiple and highest common factor of two number is equal to the product of the number themselves. ಅಲ್ವಾ? ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಈ ಸೂತ್ರ. A into B is equal to ಏನಾಗ್ತಾ ಇರುತ್ತೆ? LCM into HCF. ಓಕೆ, ಸೊ ಇದಕ್ಕೆ ಸಮ. ಸೊ ಈ 2 ನಂಬರ್ಸಿನ ಮಲ್ಟಿಪಲ್ ಏನ್ ಬರುತ್ತೋ ಆ 2 ನಂಬರ್ಸಿನ LCM ಮತ್ತು HCF ನ ಮಲ್ಟಿಪ್ಲೈ ಮಾಡಿದ್ರು ಕೂಡ ಈಕ್ವಲ್ ಆಗ್ತಾ ಇರುತ್ತೆ ಮಕ್ಕಳೇ. ಸೊ ಈ ಒಂದು ರಿಲೇಷನ್ ಅನ್ನ ಯೂಸ್ ಮಾಡಿಕೊಂಡು ನಾವು ವ್ಯಾಲ್ಯೂ ಆಫ್ ಎ ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ LCM ಆಫ್ A and 18 is 36 into HCF of A and 18 is 2. So A into other number is B is 18. Okay, so idana simplify madona. So solve for A. Okay, so here divide both side 18. So we'll get A is equal to 36 into 2 divided by 18. Okay, so ಎರಡು ಕಡೆ ನಾವು 18 ಇಂದ ಡಿವೈಡ್ ಮಾಡಬಹುದು, ಅಥವಾ ನೀವು ಕಾಮನ್ ಆಗಿ ಸೊ ಎ ಅನ್ನ ಸಪರೇಟ್ ಮಾಡ್ಕೊಂಡ್ರೆ ಸೊ ಮಲ್ಟಿಪ್ಲೈ ಇದ್ದಿದ್ದು 18 ಲೆಫ್ಟ್ ಸೈಡ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಓಕೆ, ಸೊ ಪ್ಲಸ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಮೈನಸ್ ಆಗುತ್ತೋ ಹಾಗೆ ಇಂಟು ಇದ್ದಿದ್ದು ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಗುತ್ತೆ. ಸೊ ಈಗ ನಾವು ಎ ಅನ್ನ ಸಿಂಪ್ಲಿಫೈ ಮಾಡಿದ್ರೆ 18 1s 18, 18 2s 36. ಸೊ ಎ ಈಸ್ ಈಕ್ವಲ್ ಟು ಏನಾಗುತ್ತೆ? 4 ಬರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ ಅಲ್ಲಿ ಸಿ ಏನಾಗುತ್ತೆ ಹೇಳಿ? ಕರೆಕ್ಟ್ ಆಪ್ಷನ್. ಸೊ ದ ವ್ಯಾಲ್ಯೂ ಆಫ್ ಎ ಈಸ್ 4. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 13. The product of HCF and LCM of the number 15 and 20 is. ಸೊ ಇಲ್ಲಿ ಎರಡು ನಂಬರ್ ಗೊತ್ತಿದೆ. ಸೊ ಅದರ LCM and HCF ಅನ್ನ ಫೈಂಡ್ ಔಟ್ ಮಾಡಿ ಅದರ ಪ್ರಾಡಕ್ಟ್ ಮಾಡಿದ್ರು ಕೂಡ ನಿಮ್ಗೆ ಆನ್ಸರ್ ಬರುತ್ತೆ. ಬಟ್ ನಿಮ್ಗೆ ಈಗಾಗಲೇ 2 ನಂಬರ್ಸ್ ಅಂಡ್ LCM and HCF ನ ಪ್ರಾಡಕ್ಟ್ ನ ರಿಲೇಷನ್ ಗೊತ್ತಿದೆ. ಸೊ ಏನ್ ಹೇಳುತ್ತೆ? A into B is equal to ಏನ್ ಹೇಳಿ? LCM into HCF ಅಲ್ವಾ? ಸೊ ಇಲ್ಲಿ ನೀವು ಈ ಎರಡು ನಂಬರಿನ LCM ಮಾಡಿ HCF ಮಾಡಿ ಅದನ್ನ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡೋ ಬದಲು ಏನ್ ಮಾಡ್ಬೋದು? 2 ನಂಬರ್ಸ್ ಗೊತ್ತಿದೆ, ಅವುಗಳ ಪ್ರಾಡಕ್ಟ್ ಮಾಡ್ಬಿಟ್ರೆ ನಿಮ್ಗೆ ಏನ್ ಸಿಗತ್ತೆ? LCM HCF ನ ಪ್ರಾಡಕ್ಟ್ ಸಿಕ್ಬಿಡತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ A ಎಷ್ಟಿದೆ? 18 ಸಾರಿ ಸೊ ಎ ಎಷ್ಟಿದೆ? 15 into 15 into 20 ಅಲ್ವಾ? ಸೊ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 300 ಬರುತ್ತೆ. ಸೊ
300 ಬರುತ್ತೆ ಅಲ್ವಾ. ಸೊ ಇಲ್ಲಿ ಹಾಗಾದ್ರೆ ಏನಾಯ್ತು, LCM ಮತ್ತೆ HCF ನ ಪ್ರಾಡಕ್ಟ್ ಕೂಡ ಏನ್ ಬರುತ್ತೆ, 300 ಬರ್ತಾ ಇರತ್ತೆ. ಯಾಕಂದ್ರೆ ಇಲ್ಲಿ ಎರಡು ನಂಬರಿನ ಪ್ರಾಡಕ್ಟ್ ಏನಾಗ್ತಾ ಇರತ್ತೆ, LCM ಮತ್ತು HCF ನ ಪ್ರಾಡಕ್ಟ್ ಗೆ ಈಕ್ವಲ್ ಆಗ್ತಾ ಇರತ್ತೆ. ಸೊ ಹಾಗಾಗಿ the product of HCF and LCM of the number 15 and 20 is 300. Okay, so C is the correct option. Okay, so next ಹೋಗೋಣ. Look at the question number 14. State the fundamental theorem of arithmetic. So ಇದನ್ನ ನಿಮಗೆ 1 marks questions ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ಈ ಸ್ಟೇಟ್ಮೆಂಟ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆ, ಸೊ ಏನಿದೆ ಸ್ಟೇಟ್ಮೆಂಟ್, ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂಡ್ ದಿಸ್ ಡಿಕಂಪೋಸಿಷನ್ ಈಸ್ ಯುನೀಕ್. This composition is unique apart from the order in which the prime factors occurs. So ಇಲ್ಲಿ ಏನ್ ಹೇಳ್ತಾ ಇದೆ, every composite number, so for example 12, ಸೊ ಇದು ಒಂದು ಕಂಪೋಸಿಟ್ ನಂಬರ್, ಯಾಕಂದ್ರೆ ಇದಕ್ಕೆ ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದೆ ಅಲ್ವಾ. ಸೊ ಒಂದು ಮತ್ತು ಅದೇ ಸಂಖ್ಯೆ ಅದನ್ನ ಬಿಟ್ಟು ಕೂಡ ಫ್ಯಾಕ್ಟರ್ಸ್ ಇದೆ. ಸೊ ಹಾಗಾಗಿ ಇದು ಕಂಪೋಸಿಟ್ ನಂಬರ್ ಅನ್ನೋದು ಗೊತ್ತಾಯ್ತು. ಸೊ ಇದನ್ನ ನಾವು ಪ್ರೈಮ್ ಫ್ಯಾಕ್ಟರ್ ಆಗಿ ಎಕ್ಸ್ಪ್ರೆಸ್ ಮಾಡಿದಾಗ ಸೊ ಹೇಗ್ ಮಾಡ್ಬೋದು, 2 ಇಂಟು 12. ಸೊ ಇದನ್ನ ಫ್ಯಾಕ್ಟರೈಸ್ ಮಾಡಿದಾಗ 2 6 are 12, 2 3s are 6, 3 1s are 3. ಸೊ ಇದನ್ನ ಮಲ್ಟಿಪಲ್ ಆಗಿ ಬರೆದಾಗ 2 ಇಂಟು 2 ಇಂಟು 3 ಆಗತ್ತೆ ಅಲ್ವಾ. ಸೊ ನಾವು 2 ಇಂಟು 2 ಇಂಟು 3 ಅಥವಾ 2 raised to 2 ಇಂಟು 3. ಸೊ ಇಲ್ಲಿ ಫಂಡಮೆಂಟಲ್ ಥಿಯರಮ್ ಏನ್ ಹೇಳುತ್ತೆ, ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ವಾ. ನೋಡಿ, ಕಂಪೋಸಿಟ್ ನಂಬರ್ ಅನ್ನ ನಾವೇನ್ ಮಾಡಿದ್ದೇವೆ, ಪ್ರೈಮ್ ನಂಬರಿನ ಪ್ರಾಡಕ್ಟ್ ಆಗಿ ಬರ್ದಿದ್ದೇವೆ ಮಕ್ಕಳೇ. ಸೊ ಇಲ್ಲಿ ಏನಾಗಿರುತ್ತೆ, ಇದರ ಆರ್ಡರ್ ಅನ್ನ ಹೊರತುಪಡಿಸಿ, ಅಂದ್ರೆ ನಾವು ಇಲ್ಲಿ 2 ಇಂಟು 2 ಇಂಟು 3 ಅಂತಾನೂ ಬರಿಬಹುದು, ಅಥವಾ 3 ಇಂಟು 2 ಇಂಟು 2, ಸೊ ಹೀಗೂ ಬರಿಬಹುದು ಮಕ್ಕಳೇ. ಸೊ ಇದರ ಆರ್ಡರ್ ಮ್ಯಾಟರ್ಸ್ ಆಗೋದಿಲ್ಲ. ಸೊ ಇದೇನ್ ಹೇಳಿ, ಫಂಡಮೆಂಟಲ್ ಥಿಯರಮ್ ಆಫ್ arithmetic. Okay, so every composite number can be expressed as product of primes and its composition is unique apart from the order in which the prime factors occurs. ಸುಮ್ಮನೆ ಸ್ಟೇಟ್ಮೆಂಟ್ ಅನ್ನ ಗಟ್ಟ ಹಾಕೋ ಬದಲು ಉದಾಹರಣೆ ಸಮೇತವಾಗಿ ಈ ಸ್ಟೇಟ್ಮೆಂಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ, ಸೊ ನೀವು ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಮರ್ತು ಹೋದ್ರು ಕೂಡ ಸೊ ಉದಾಹರಣೆಯ ರೂಪದಲ್ಲಿ ಉದಾಹರಣೆಯನ್ನ ನೆನ್ಪು ಮಾಡ್ಕೊಂಡು ಕೂಡ ನೀವು ಸ್ಟೇಟ್ಮೆಂಟ್ ಅನ್ನ ಬರಿಬಹುದು ಮಕ್ಕಳೇ. ಸೊ ಹಾಗಾಗಿ ಎವ್ರಿ ಸ್ಟೇಟ್ಮೆಂಟ್ಗೆ ನೀವು ಉದಾಹರಣೆ ಸಮೇತವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಲುಕ್ ಎಟ್ ದಿ ಕ್ವಶನ್ ನಂಬರ್ 15. ಇಫ್ 200 is equal to 2 raised to m into 5 raised to n, then find the value of m and n. ಓಕೆ, ಸೊ ಇಲ್ಲಿ ನಾವು m ಮತ್ತು n ನ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಸೊ 200 ಅನ್ನ ನಾವು ಬೇಸ್ 2 ಮತ್ತೆ 5 ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಸೊ ಆ ರೀತಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗತ್ತೆ ಹೇಳಿ, ಅವುಗಳ ಎಕ್ಸ್ಪೋನೆಂಟ್ ಅನ್ನ ಈಕ್ವೇಟ್ ಮಾಡಕ್ ಆಗತ್ತೆ ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡ್ಬೋದು, ಕಂಪೇರ್ ಮಾಡ್ಬೋದು, ಎಕ್ಸ್ಪೋನೆಂಟ್ಸ್ ಅನ್ನ ಕಂಪೇರ್ ಮಾಡ್ಬೋದು. ಸೊ ಯಾವಾಗ ಕಂಪೇರ್ ಮಾಡ್ಬೋದು, ಬೇಸ್ಗಳು ಈಕ್ವಲ್ ಇದ್ದಾಗ ಮಾತ್ರ ಎಕ್ಸ್ಪೋನೆಂಟ್ಸ್ ಅನ್ನ ಕಂಪೇರ್ ಮಾಡ್ಬೋದು ಅಲ್ವಾ. ಸೊ ಹಾಗಾಗಿ ನಾವೇನ್ ಮಾಡೋಣ, ಈ 200 ನ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರ್ಕೊಳ್ಳೋಣ ಮಕ್ಕಳು. ಯಾಕಂದ್ರೆ 200 ಏನ್ ಹೇಳಿ ಕಂಪೋಸಿಟ್ ನಂಬರ್ ಅಲ್ವಾ. ಸೊ ಈಗ ನಾವು ಇದನ್ನ ಫ್ಯಾಕ್ಟರೈಸ್ ಮಾಡಿದಾಗ ಸೊ 200, ಸೊ ಯಾವ್ದ್ರಿಂದ ಡಿವೈಡ್ ಆಗತ್ತೆ, ಫಸ್ಟ್ 2 ಇಂದಾನೆ ಹೋಗ್ಬೇಕು. 2 hundreds 200, ಅಗೇನ್ 2 50s 200. ಸೊ ಅಗೇನ್ ಮತ್ತೆ 2 ಇಂದ ಡಿವೈಡ್ ಆಗುತ್ತೆ. 2 2s 2 5s. ಸೊ ಅಗೇನ್ 2 ಇಂದ ಹೋಗುತ್ತಾ, ಇಲ್ಲ, ಯಾಕಂದ್ರೆ ಇಲ್ಲಿ
ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ 5 ಇದೆ. ಸೊ ಈವನ್ ನಂಬರ್ ಇದ್ರೆ ಮಾತ್ರ ಏನಾಗುತ್ತೆ ಹೇಳಿ 2 ಇಂದ ಡಿವೈಡ್ ಆಗ್ತಾ ಇರತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ ನೆನ್ಪಿರ್ಬೇಕು ನೀವು. ಸೊ ಒಂದು ನಂಬರು ಯಾವ್ದ್ರಿಂದ ಡಿವೈಡ್ ಆಗತ್ತೆ ಅನ್ನೋದನ್ನ ನಂಬರ್ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡ್ಬೇಕು. ಸೊ ಆ ರೀತಿಯಾಗಿ ನೀವು ತಿಳ್ಕೊಳ್ಬೇಕು ಮಕ್ಳೇ. ಸೊ ಈಗ ಇದೇನಾಗುತ್ತೆ 3 ಇಂದ ಹೋಗುತ್ತಾ? ಇಲ್ಲ, 5 ಇಂದ ಹೋಗುತ್ತೆ. ಸೊ 5 5 25. ಸೊ ಚಿಕ್ಕ ನಂಬರ್ ಇದ್ರೆ ಈಸಿಯಾಗಿ ಹೇಳ್ಬಿಡ್ತೀರಾ. ಬಟ್ ನಿಮ್ಗೆ ಕೆಲವೊಂದ್ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಂಬರ್ಸ್ ಗಳು ಕೊಟ್ಟಾಗ ಸೊ ಈ ರೀತಿಯಾಗಿ ಕೆಲವೊಂದು ಶಾರ್ಟ್ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಬೇಕು. ಅವಾಗ ಟೈಮ್ ಸೇವ್ ಆಗ್ತಾ ಇರುತ್ತೆ ಮಕ್ಳೇ. ಓಕೆ, ಸೊ 5 5 25, 5 1 5. ಸೊ ಇದನ್ನ ನಾವೇನ್ ಮಾಡಿದ್ದೇವೆ? ಫ್ಯಾಕ್ಟರೈಸ್ ಮಾಡಿದ್ದೇವೆ. ಸೊ ಇದನ್ನ ನಾವು 2 ಇಂಟು 2 ಇಂಟು 2 ಇಂಟು 5 ಇಂಟು 5. ಸೊ ಇದನ್ನ ಎಕ್ಸ್ಪೋನೆಂಟ್ಸ್ ಏನಾಗುತ್ತೆ ಅಂದ್ರೆ 2 raised to 3 ಇಂಟು 5 raised to 2. ಅಂದ್ರೆ ನಮ್ಗೆ ಇಲ್ಲಿ 2 ಸಿಕ್ಕಿದೆ, 5 ಸಿಕ್ಕಿದೆ. ಸೊ ಹಾಗಾಗಿ ನಾವು 200 ಏನ್ ಮಾಡ್ಬೋದು ಹೇಳಿ? 2 raised to 3 ಇಂಟು 2 raised to 5 raised to 2 raised to 2 into 2 raised to 3 into 5 raised to 2 is equal to 2 raised to m into 5 raised to n. ಓಕೆ, ಸೊ ಇಲ್ಲಿ ಏನಾಯ್ತು ಹೇಳಿ? ಬೇಸ್ ಕಾಮನ್ ಅದು ಅಲ್ವಾ? ಸೊ ಈಗ ನಾವೇನ್ ಮಾಡ್ಬೋದು? ಎಕ್ಸ್ಪೋನೆಂಟ್ಸ್ ನ ಕಂಪೇರ್ ಮಾಡ್ಬೋದು. ಓಕೆ, ಸೊ ಏನಾಗುತ್ತೆ? m is equal to 3 and n is equal to 2. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? ಬೇಸ್ಗಳು ಈಕ್ವಲ್ ಆಗಿರೋದ್ರಿಂದ 2 raised to 3 2 raised to m ಅಂದ್ರೆ ಏನಾಯ್ತು? ಬೇಸ್ ಈಕ್ವಲ್ ಆಗಿರೋದ್ರಿಂದ ನಾವೇನ್ ಮಾಡಿದ್ದೇವೆ? ಎಕ್ಸ್ಪೋನೆಂಟ್ ಅನ್ನ ಈಕ್ವೇಟ್ ಮಾಡಿದ್ದೇವೆ. ಸೊ m is equal to 3, n is equal to 2 ಆಗತ್ತೆ ಮಕ್ಕಳೇ. ಓಕೆ, ಸೊ ಇಷ್ಟೇ. ಸೊ ಇಲ್ಲಿ ನಿಮ್ಗೆ ಸಂಖ್ಯೆಯನ್ನ ಚೇಂಜ್ ಮಾಡಿ ಕೂಡ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ look at the question number 16. Prove that root 2 is an irrational number. Okay, so root 2 ಅನ್ನೋದು irrational number ಅನ್ನೋದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಸೊ ಇಲ್ಲಿ ನಾವೇನ್ ಮಾಡೋಣ? ಇರ್ರಾಷನಲ್ ನಂಬರ್ ಅಂತ ಹೇಳೋಕ್ಕಿಂತ ಮೊದಲೇ ಇದನ್ನ ರ್ಯಾಷನಲ್ ನಂಬರ್ ಅಂತ ಹೇಳ್ತಾ ಹೋಗೋಣ. ಓಕೆ, ಸೊ ಲೆಟ್ root 2 is rational. ಸೊ ಇದು ರ್ಯಾಷನಲ್ ಆಗಿದೆ ಅಂದ್ರೆ ಅದನ್ನ ಹೇಗ್ ಬರಿಬಹುದು? ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಸೊ ಹಾಗಾಗಿ ನಾನೇನ್ ಬರ್ದಿದ್ದೇನೆ? root 2 is equal to p/q ಅಂತ ಬರ್ದಿದ್ದೇನೆ. ಸೊ where p and q are co-primes integers. ಏನ್ ಹೇಳಿ? co-primes ಅಂದ್ರೆ ಹೇಗಿರುತ್ತೆ? co-primes ಅಂದ್ರೆ ಏನಿರುತ್ತೆ? ಒಂದನ್ನ ಹೊರತುಪಡಿಸಿ ಬೇರೆ ಯಾವ ಕಾಮನ್ ಫ್ಯಾಕ್ಟರ್ಸ್ ಇರೋದಿಲ್ಲ, ಆ ರೀತಿಯಾಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಸೊ ಇಲ್ಲಿ these p and q are co-primes. So q is not equal to 0. Okay, so ಈಗ ನಾವೇನ್ ಮಾಡೋಣ? ಈ ಸಂಖ್ಯೆಯನ್ನ ಸ್ಕ್ವೇರ್ ಮಾಡೋಣ. ಸೊ ಎರಡೂ ಕಡೆ ಅದನ್ನ ಸ್ಕ್ವೇರ್ ಮಾಡೋಣ. ಸೊ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಏನಾಗುತ್ತೆ? 2 is equal to p square by q square. ಸೊ p square is equal to ಏನಾಯ್ತು? 2q square. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೇನೆ. ಓಕೆ, ಸೊ ಏನಾಯ್ತು? p square is equal to 2q square ಆಯ್ತು. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ? p square is divisible by 2. ಆಲ್ಸೋ p is divisible by 2. ಸೊ ಇಲ್ಲಿ ಒಂದು ಸಂಖ್ಯೆಯನ್ನ p square ಇದು divisible by 2 ಆದ್ರೆ p ಕೂಡ divisible by 2 ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ 25. ಸೊ 25 ಏನಾಗುತ್ತೆ? 5ರಿಂದ ಐದನ್ನ ಡಿವೈಡ್ ಮಾಡುತ್ತೆ ಅಲ್ವಾ? ಸೊ 25 ನ 5 ಡಿವೈಡ್ ಮಾಡುತ್ತೆ. ಸೊ 5 ಕೂಡ ಏನಾಗುತ್ತೆ? ಈ 5ಅನ್ನ ಡಿವೈಡ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ p square is divisible by 2 ಆದ್ರೆ ಸೊ p is also divisible by 2 ಆಗತ್ತೆ ಮಕ್ಕಳೇ. ಓಕೆ, ಸೊ ಅದ್ ಹೇಗಿರುತ್ತೆ? ಲೆಟ್ p is equal to 2r for some positive integer. ಓಕೆ, ಸೊ ಆ p ಹೇಗಿರುತ್ತೆ? 2 ನ ಮಲ್ಟಿಪಲ್ ಆಗಿರತ್ತೆ. ಡಿವಿಸಿಬಲ್ ಆಗತ್ತೆ ಅಂದ್ರೆ ಏನಾಯ್ತು? ಅದು 2ರಿಂದ ಭಾಗವಾಗ್ತಿರುವಂತ ಸಂಖ್ಯೆ ಅಂತ ಆಯ್ತು ಅಲ್ವಾ? ಸೊ ಹಾಗಾಗಿ p is equal to ಹೇಗೆ? 2r. r ಅಂದ್ರೆ ಸಮ್ ಪಾಸಿಟಿವ್ ಇಂಟೀಜರ್ ಆಗಿರ್ಲಿ. ಸೊ ಸ್ಕ್ವೇರಿಂಗ್
ಸ್ಕ್ವೇರ್ ಆನ್ ಬೋತ್ ಸೈಡ್. ಸೊ ಏನಾಗುತ್ತೆ, ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4r ಸ್ಕ್ವೇರ್ ಆಗತ್ತೆ. ಓಕೆ, ಎರಡೂ ಕಡೆ ಏನ್ ಮಾಡಿದ್ದೇವೆ ನಾವು, ಸ್ಕ್ವೇರ್ ಮಾಡಿದ್ದೇವೆ. ಸೊ therefore 2q square is equal to 4r square. ಸೊ ಇಲ್ಲಿ ಫ್ರಮ್ ಈಕ್ವೇಶನ್ 1 ಇಂದ p ಸ್ಕ್ವೇರ್ is equal to ಏನ್ ಹೇಳಿ, 2q ಸ್ಕ್ವೇರ್ ಅಲ್ವಾ. ಸೊ ಇದನ್ನ ಈಕ್ವೇಶನ್ 1 ಇಂದ ಇದನ್ನ ರೀಪ್ಲೇಸ್ ಮಾಡಿದ್ದೇವೆ. ಸೊ ಹಾಗಾಗಿ q ಸ್ಕ್ವೇರ್ is equal to ಏನಾಯ್ತು, 2r ಸ್ಕ್ವೇರ್. ಸೊ ಈ 2 ಡಿವೈಡ್, ಎರಡೂ ಕಡೆ ನಾವು 2 ಇಂದ ಡಿವೈಡ್ ಮಾಡಿದ್ರೆ q ಸ್ಕ್ವೇರ್ is equal to ಏನಾಗುತ್ತೆ, 2r ಸ್ಕ್ವೇರ್ ಆಗತ್ತೆ. ಸೊ ದಿಸ್ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಅಂದ್ರೆ ಏನಾಯ್ತು ಇಲ್ಲಿ, q ಸ್ಕ್ವೇರ್ is equal to 2r ಸ್ಕ್ವೇರ್ ಅಂದ್ರೆ q ಸ್ಕ್ವೇರ್ is divisible by 2 ಆಯ್ತು. ಸೊ therefore q is also divisible by 2 ಆಯ್ತು. ಬಟ್ ನಾವೇನ್ ಹೇಳಿದ್ದೇವೆ, p ಮತ್ತು q ಗಳು ಏನು ಕೋ ಪ್ರೈಮ್ಸ್ ಅಂತ ಹೇಳಿದ್ದೇವೆ. ಅಂದ್ರೆ ಈ ಎರಡು ನಂಬರ್ಗೆ ಒಂದನ್ನ ಹೊರತುಪಡಿಸಿ ಬೇರೆ ಯಾವ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತ ಹೇಳಿದ್ದೇವೆ. ಬಟ್ ನಮ್ಗೆ ಇಲ್ಲಿ ಏನ್ ಬಂದಿದೆ, p ಡಿವಿಸಿಬಲ್ ಬೈ 2 ಬಂದಿದೆ, q ಕೂಡ ಡಿವಿಸಿಬಲ್ ಬೈ 2 ಬಂದಿದೆ. ನಮ್ಗೆ ಆಕ್ಚುಲಿ ಕೋ ಪ್ರೈಮ್ಸ್ ಅನ್ನೋದ್ರಿಂದ ಅದು ಕೇವಲ ಒಂದನ್ನ ಹೊರತುಪಡಿಸಿ ಬೇರೆ ಯಾವ ಫ್ಯಾಕ್ಟರ್ಸ್ ಬರಬಾರ್ದಿತ್ತು. ಬಟ್ ಇಲ್ಲಿ 2 ಅಂತ ಹೇಳ್ಬಿಟ್ಟಿದೀವಿ. ಹಾಗಾದ್ರೆ ನಮ್ಮ ಒಂದು ಊಹೆ ಏನಾಯ್ತು ಮಕ್ಳೇ, ತಪ್ಪಾಯ್ತು ಅಲ್ವಾ. ಸೊ ವಿಚ್ ಕಾಂಟ್ರಡಿಕ್ಟ್ ದಿ ಫ್ಯಾಕ್ಟ್ ದಟ್ p and q are co-primes. ಸೊ ಏನ್ ಹೇಳ್ಬೋದು, ಹೆನ್ಸ್ ಅವರ್ ಅಸಂಪ್ಷನ್ ಇಸ್ ಫಾಲ್ಸ್. ಸೊ ನಾವು ರ್ಯಾಷನಲ್ ಅಂತ ಹೇಳ್ಕೊಂಡ್ ಬಂದಿದ್ವಿ, ಬಟ್ ನಮ್ಮ ಊಹೆ ಏನಾಯ್ತು, ಫಾಲ್ಸ್ ಆಯ್ತು. ಹಾಗಾಗಿ ಏನ್ ಹೇಳ್ಬೋದು ನಾವು, √2 is irrational number. ಓಕೆ, ಸೊ ಇಲ್ಲಿ ನಾನು ಒಂದ್ ಉದಾಹರಣೆಯನ್ನ ತೋರಿಸಿದ್ದೇನೆ. ಸೊ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ √3 ಇರ್ಯಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ಬೋದು, ಅಥವಾ 2 minus √3. ಸೊ 2 minus √3 is an irrational number ಅಂತ ಹೇಳ್ಬೋದು. ಸೊ 3 plus √5 is an irrational number ಅಂತ ಹೇಳ್ಬೋದು. ಹೌದಲ್ವಾ. ಸೊ ಯಾಕಂದ್ರೆ ರ್ಯಾಷನಲ್ ನಂಬರ್ ಮತ್ತೆ ಇರ್ಯಾಷನಲ್ ನಂಬರಿನ ಡಿಫ್ರೆನ್ಸ್ ಯಾವಾಗ್ಲೂ ಏನಾಗಿರುತ್ತೆ, ಇರ್ಯಾಷನಲ್ ನಂಬರೇ ಆಗಿರುತ್ತೆ. ಸೊ ಅದು ನಿಮ್ಗೆ ಗೊತ್ತಿದೆ. ಬಟ್ ನಾವಿಲ್ಲಿ ಪ್ರಾಕ್ಟಿಕಲ್ ಆಗಿ ಇದನ್ನ ಪ್ರೂವ್ ಮಾಡಿ ತೋರಿಸ್ತೇವೆ ಮಕ್ಳು. ಓಕೆ, ಸೊ ಇಲ್ಲಿಗೆ ಈ ರಿಯಲ್ ನಂಬರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾನು ಕವರ್ ಮಾಡಿದ್ದೇನೆ ಮಕ್ಳೇ. ಸೊ ಇಷ್ಟನ್ನ ನೀವು ಓದ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಓಕೆ, ಸೊ ಮೇನ್ ಆಗಿ HCF ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, LCM ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, ಕೋ ಪ್ರೈಮ್ಸ್, ಪ್ರೈಮ್ ನಂಬರ್ಸ್, ಹಾಗೆ ಕಂಪೋಸಿಟ್ ನಂಬರ್ಸ್. ಓಕೆ, ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಮಕ್ಳೇ. ಸೊ ಇದಿಷ್ಟು ಅರ್ಥ ಮಾಡ್ಕೊಂಡ್ರೆ ಸೊ ಈ ರಿಯಲ್ ನಂಬರಿಗೆ ರಿಲೇಟೆಡ್ ಆಗಿ ಬರುವಂತಹ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. ಸೊ ನಾಳೆಯ ಕ್ಲಾಸ್ ನಲ್ಲಿ ನಾನು ಇನ್ನೊಂದು ಟಾಪಿಕ್ ಅನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.